ನಮ್ಮ ಕಡೆ ಪರಮಾಣು ಬಾಂಬ್ ಐತಿ ಅಂತ ಹೇಳ್ದವ್ರಿಗೆ ಪಾಠ ಹೇಳೋ ಕೆಲಸ ಮಾಡ್ಯಾವ ಇವೆರಡೂ ದೇಶಗಳು. ಇಸ್ರೇಲ್ ಮಾಡಿದ ದಾಳಿಗೆ ಇರಾನ್ ತತ್ತರಿಸಿ ಹೋಗೈತಿ. ಹಂಗ ಅವ್ರ ಜೋಡಿ 6 ಪರಮಾಣು ವಿಜ್ಞಾನಿಗಳು ಸತ್ತು ಹೋಗ್ಯಾರ. ಇಸ್ರೇಲ್ ಇದ್ರ ಬಗ್ಗೆ ಕ್ಲಿಯರ್ ಐತಿ. ದಾಳಿ ಮಾಡಿದ್ದು ನಮ್ಮ ಪ್ರತೀಕಾರ ತೀರಿಸ್ಕೊಳಕ ಅಂತ ಹೇಳಾಕತ್ತೈತಿ. ಪರಮಾಣು ಅಂಜಿಕೆ ಹಾಕಿದ್ರ ಸುಮ್ಮ ಕುಂದ್ರಾಕ ನಾವು ಬ್ಯಾರೆ ದೇಶ ಅಲ್ಲ ಅಂತ ಕರೆಕ್ಟ್ ಉತ್ತರ ಕೊಟ್ಟೈತಿ. ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿನೂ ಇದೇ ರೀತಿ ಇತ್ತು. ನಮಸ್ಕಾರ ರೀ. ಕಳೆದ 2 ತಿಂಗಳಾತು ಏನೇನೆಲ್ಲ ನಡೆದವ್ರಿ. ಜಾಗತಿಕ ಮಟ್ಟದಾಗ 2 ಘಟನೆ ಮುಖ್ಯವಾಗಿ ನಡೆದವ. ನಮ್ಮ ಕಡೆ ಅಣ್ವಸ್ತ್ರ ಐತಿ, ನಮ್ಮ ಕಡೆ ಅಣು ಬಾಂಬ್ ಐತಿ. ಯಾರು ಏನಾರ ಅಂದ್ರೆ ನಾವು ಅಣು ಬಾಂಬ್ ಹಾಕ್ಬಿಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ 2 ದೇಶಗಳ ಮೇಲೆ ಅದಕ್ಕಿಂತ ಸ್ಟ್ರಾಂಗ್ ಆಗಿರುವಂತ ಇನ್ನ 2 ದೇಶಗಳು ದಾಳಿ ಮಾಡ್ಯಾವ. ಅಣ್ವಸ್ತ್ರ ಇದ್ರ ನಿಮ್ಮ ಮನ್ಯಾಗ ಇದ್ರಬೇಕು, ನಮಗೆ ಯಾರು ಅಂಜಿಕಿಲ್ಲ ಅಂತ ಪ್ರೂವ್ ಮಾಡ್ಯಾವ. ಮೊದಲನೇ ದೇಶ ಭಾರತ. ಪಾಪಿ ಪಾಕಿಸ್ತಾನ ಅಣ್ವಸ್ತ್ರ ಐತಿ ಅಂತ ಅಂಜಿಕೆ ಹಾಕೋತ ಇದ್ರು ಅಂಜಲ್ದ ಅದ್ರ ಮೇಲೆ ಆಪರೇಷನ್ ಸಿಂಧೂರ ಮಾಡಿ ಅಣ್ವಸ್ತ್ರ ಬರೀ ಹೆಸರಿಗಷ್ಟ ನಮಗೇನು ಫರಕ್ ಬೀಳಂಗಿಲ್ಲ ಅಂತ ತೋರಿಸಿತ್ತು. ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ನಿನ್ನ ಅಣ್ವಸ್ತ್ರ ನಿಮ್ಮ ಊರಾಗ ನಾವು ಯಾರಿಗೂ ಅಂಜಂಗಿಲ್ಲ ಅಂತ ದಾಳಿ ಮಾಡೈತಿ. ಈ ರೀತಿ 2 ದಾಳಿಗಳನ್ನ ನೋಡಿದ್ರ ಇನ್ನು ಮುಂದೆ ಬ್ಲ್ಯಾಕ್ ಮೇಲ್ ಮಾಡೋದು ನಡೆಯಂಗಿಲ್ಲ ಅಂತ ಸೂಚನೆ ಕೊಟ್ಟಂಗೈತಿ. ಇಸ್ರೇಲ್ ಏನೈತಲ್ರಿ, ಇರಾನ್ ವಿವಿಧ ಸ್ಥಳಗಳ ಮೇಲೆ ದಾಳಿ ಮಾಡೈತಿ. ಮುಖ್ಯವಾಗಿ ಅದರ ಪರಮಾಣು ಅಣು ಕೇಂದ್ರಗಳನ್ನ ಗುರಿಯಾಗಿಸ್ಕೊಂಡೈತಿ. ಅದಷ್ಟಲ್ದ ಪರಮಾಣು ವಿಜ್ಞಾನಿಗಳ ನಿವಾಸ ಅಂದ್ರ ಪರಮಾಣು ವಿಜ್ಞಾನಿಗಳ ಮನಿ, ಅದರ ಜೋಡಿ ಅಧಿಕಾರಿಗಳ ಮನಿನ ಗುರಿಯಾಗಿಸ್ಕೊಂಡು ಬ್ಲಾಸ್ಟ್ ಮಾಡ್ಬಿಟ್ಟೈತಿ. ಕಣ್ಣ ಮುಚ್ಚಿ ಕಣ್ಣ ತೆಗೆಯೋದ್ರಾಗ ಇದ್ದಿದ್ದ ಮನಿ ಧ್ವಂಸ. ಹಂಗ ದಾಳಿ ಮಾಡೈತಿ. ಇಸ್ರೇಲ್ನ ಈ ದಾಳಿ ಒಳಗ IRGC ಕಮಾಂಡರ್ ಹುಸೈನ್ ಸಲಾಮಿ ಮತ್ತು ಇರಾನ್ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಾಗೇರಿ ಹಂಗ ಅವ್ರ ಜೋಡಿ 6 ಪರಮಾಣು ವಿಜ್ಞಾನಿಗಳು ಸತ್ತು ಹೋಗ್ಯಾರ. ನತಾಮ್ಜನ್ ಪರಮಾಣು ಕೇಂದ್ರಕ್ಕೆ ಬಹಳಷ್ಟು ಪ್ರಮಾಣದಾಗ ಹಾನಿನೂ ಆಗೈತಂತ್ರಿ. ಇಸ್ರೇಲ್ ಇರಾನಿನ ಮೇಲೆ 200 ಫೈಟರ್ ಜೆಟ್ಗಳ ಜೋಡಿ ಯುದ್ಧ ಮಾಡೈತಿ. ಇಸ್ರೇಲ್ 200 ಫೈಟರ್ ಜೆಟ್ಗಳನ್ನ ಬಳಸ್ಕೊಂಡು 330ಕ್ಕೂ ಹೆಚ್ಚು ಮದ್ದುಗುಂಡುಗಳೊಂದಿಗೆ 100ಕ್ಕೂ ಹೆಚ್ಚು ಕಡೆ ಗುರಿ ಇಟ್ಟು ದಾಳಿ ಮಾಡೈತಿ. ಇನ್ನು ಇಸ್ರೇಲ್ ದಾಳಿ ಮಾಡಿದ್ರೆ ಇರಾನ್ ಸುಮ್ ಕುಂದಿರ್ತೈತೇನ್ರಿ? ನಾವು ಇದನ್ನ ಬಿಡಂಗಿಲ್ಲ, ನಾವು ಪ್ರತಿ ಉತ್ತರ ಕೊಡ್ತೀವಿ, ಪ್ರತಿ ಉತ್ತರವಾಗಿ ಭೀಕರವಾಗಿ ಯುದ್ಧ ಮಾಡ್ತೀವಿ ಅಂತ ಪ್ರತಿಜ್ಞೆ ತೊಟ್ಟೈತಿ. ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಅವರು ತಮ್ಮ ಟ್ವಿಟರ್ ಒಳಗೆ ಇದ್ರ ಬಗ್ಗೆ ಬರ್ಕೊಂಡಾರ. ನಾವು ಇದನ್ನ ಇಲ್ಲಿಗೆ ಬಿಡಂಗಿಲ್ಲ, ನಾವು ಇದಕ್ಕೆ ಸೇಡ್ ತೀರಿಸ್ಕೊಂತೀವಿ, ಪ್ರತೀಕಾರ ತೀರಿಸ್ಕೊಳ್ಳಲ್ಲ, ಸುಮ್ ಇರಂಗಿಲ್ಲ ಅಂತ. ಇನ್ನ ಇಸ್ರೇಲ್ ಇದ್ರ ಬಗ್ಗೆ ಬಹಳ ಕ್ಲಿಯರ್ ಐತ್ರಿ. ಯಾಕೆ ಯುದ್ಧ ಮಾಡೀವಿ ಅನ್ನೋದನ್ನ ಕ್ಲೀನ್ ಟು ಕ್ಲೀನ್ ಹೇಳೈತಿ. 2024ರಾಗ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿತ್ತು. ಬಹಳಷ್ಟು ಪ್ರಮಾಣದಾಗ ನಷ್ಟನೂ ಉಂಟು ಮಾಡಿತ್ತು. ಅದರ ಪ್ರತೀಕಾರವಾಗಿ ನಾವು ಈಗ ಈ ಯುದ್ಧನ ಮಾಡೀವಿ. ಈ ದಾಳಿಗೆ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಅಂತ ಹೆಸರು ಕೊಟ್ಟೈತಿ. 2024ರ ಪ್ರತೀಕಾರ ನಾವು ಈಗ ತೀರಿಸ್ಕೊಂಡಿವಿ ಅಂತ ಮುಲಾಜಿಲ್ದೆ ಹೇಳ್ಬಿಟ್ಟೈತಿ. ಅದಷ್ಟಲ್ರಿ, ಅದ್ರ ಜೋಡಿ ಇನ್ನೊಂದು ಕಾರಣನೂ ಹೇಳ್ಯಾರ. ಏನಪ್ಪ ಅಂತಂದ್ರೆ ಇರಾನ್ ಅವರು ಇಸ್ರೇಲ್ ಅವ್ರಿಗೆ ಯಾವಾಗಲೂ ಪರಮಾಣು ಅಂಜಿಕೆ ತೋರಿಸ್ತಿದ್ರಂತ. ನಮ್ಮ ಕಡೆ ಪರಮಾಣು ಬಾಂಬ್ ಐತಿ, ನಾವು ಬ್ಲಾಸ್ಟ್ ಮಾಡ್ತೀವಿ, ಹಂಗ ಹಿಂಗ. ಅದು ಗೊತ್ತೈತಲ್ರಿ, ಅಣ್ವಸ್ತ್ರ ಇದ್ದವ್ರು ಎಷ್ಟೆಲ್ಲ ಮಾತಾಡ್ತಾರಂತ. ಆ ರೀತಿ ಅಂಜಿಕೆ ಹಾಕ್ತಿದ್ರು. ಅದು ಜಾಗತಿಕ ಮಟ್ಟದಾಗ ಇಸ್ರೇಲ್ಗೆ ಅಂಜಿಕೆ ಹಾಕಿದ್ರೆ ಇಸ್ರೇಲ್ ಕೈಲಿ ತಪ್ಪಿಸ್ಕೊಳಕಾಕೈತೇನ್ರಿ? ಅದಕ್ಕೆ ಪ್ರತಿ ಉತ್ತರವಾಗಿ ನಾವು ದಾಳಿ ಮಾಡೀವಿ, ನಾವು ಅದನ್ನ ಸಹಿಸ್ಕೊಳಕಾಗಂಗಿಲ್ಲ. ಯಾರೋ ಬಂದು ನಾವು ನಿಮ್ಮನ್ನ ದಾಳಿ ಮಾಡ್ತೀವಿ, ಪರಮಾಣು ಬಾಂಬ್ ಹಾಕ್ತೀವಿ ಅಂದ್ರೆ ಸುಮ್ ಕುಂದ್ರಕಾಕೈತೇನ್ರಿ? ಅದರ ಉತ್ತರವಾಗಿ ಅವರಿಗೆ ಪಾಠ ಕಲ್ಸಾಕನ ನಾವು ಈ ದಾಳಿ ಮಾಡೀವಿ ಅಂತ ಹೇಳ್ಯಾರ. ಈಗ ಇಸ್ರೇಲ್ ದಾಳಿ ಮಾಡಿದ್ಕ ಇರಾನ್ ಪ್ರತಿ ದಾಳಿ ಚಾಲು ಮಾಡೈತಿ. ಡ್ರೋನ್ಗಳ ಮೂಲಕ ಪ್ರತಿ ದಾಳಿ ಮಾಡತೈತಿ. ಇಸ್ರೇಲ್ ಆ ಡ್ರೋನ್ಗಳನ್ನ ಹೊಡೆದು ಉಳ್ಸಾಕತೈತಿ. ಆದ್ರೆ ಜಾಗತಿಕ ಮಟ್ಟದಾಗ ಒಂದು ಭಯ ಸೃಷ್ಟಿಯಾಗೈತಿ. ಇದೇನಪ್ಪ ಹೊಸ ಯುದ್ಧಕ್ಕೆ ನಾಂದಿ ಹಾಡಕತ್ತಾರಲ್ಲ ಅನ್ನೋ ಹಂಗಾಗೈತಿ. ಟ್ರಂಪ್ ಅವ್ರೂ ಇದನ್ನ ಹೇಳ್ಯಾರ. ಏನಂತಾರಂದ್ರ ಇದು ಏಕಪಕ್ಷೀಯವಾಗಿ ನಡೆದಿರುವಂತಹ ಯುದ್ಧ ಐತಿ, ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ, 2 ಕಡೆ ಅಣ್ವಸ್ತ್ರಗಳು ಇರೋದ್ರಿಂದಾಗಿ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಜಾಗರೂಕರಾಗಿರ್ಬೇಕು, ಅವರಿಬ್ಬರ ಮಧ್ಯೆ ನಾ ಮಾತಾಡೋವಿದ್ದೀನಿ ಅಂತ ಹೇಳ್ಯಾರ. ಇನ್ನು ಇತ್ತೀಚಿನ ವರ್ಷಗಳದಾಗ ಇರಾನ್ 9 ಪರಮಾಣು ಬಾಂಬ್ಗೆ ಸಾಕಾಗುವಷ್ಟು ಹೆಚ್ಚು ಪುಷ್ಟೀಕರಿಸಿದ ಯುರೇನಿಯಂ ಅನ್ನ ಉತ್ಪಾದನೆ ಮಾಡಕತ್ತಾರ. ಅಂದ್ರೆ ಲೆಕ್ಕ ಹಾಕೋರಿ, ಅವ್ರು ತಯಾರು ಮಾಡೋ ಯುರೇನಿಯಂ ಒಳಗನ್ನ ಅಲ್ಲೇ ಅಣುಬಾಂಬ್ ಸೃಷ್ಟಿ ಮಾಡ್ಬೋದು ಅವರು. ಅಂತ ಒಂದು ಖತರ್ನಾಕ್ ದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡೈತಿ ಅಂದ್ರ ಅದರ ಧೈರ್ಯನ ಮೆಚ್ಕೋಬೇಕ್ರಿ. ಇದೇ ರೀತಿ ಏನಾರೆ ಅವ್ರು ಇವ್ರ ಮೇಲೆ ಯುದ್ಧ ಮಾಡೋದು, ಇವ್ರು ಅವ್ರ ಮೇಲೆ ಯುದ್ಧ ಮಾಡೋದು, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗೋ ಚಾನ್ಸಸ್ಸು ಭಾಳ ಅದಾವ. ಈ ಯುದ್ಧ ಇಲ್ಲಿಗೆ ನಿಲ್ಲಂಗೆ ಕಾಣಂಗಿಲ್ಲ. ಯಾಕಂದ್ರೆ ಇರಾನ್ ಪ್ರತಿದಾಳಿ ಚಾಲು ಮಾಡಿದ್ಕ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರ್ಸೈತಿ.
ಈಗ ಟ್ರಂಪ್ ಅವ್ರು ಬಂದು ಮಧ್ಯಸ್ಥಿಕೆ ವಹಿಸಿ ಮಾತಾಡ್ತನು ಅಂದ್ರು ಕೇಳೋ ಪರಿಸ್ಥಿತಿ ಒಳಗ ಎರಡೂ ದೇಶಗಳಿಲ್ಲ. ಸೊ ಈಗ ಟ್ರಂಪ್ ಅವ್ರಿಗೆ ಈ ವಿಷಯದಾಗ ಮೂಗು ತೂರ್ಸಕ ಜಾಗ ಇಲ್ಲ. ಈಗ ಮುಂದಿನ ಬೆಳವಣಿಗೆ ಏನೇನಾಗ್ತೈತೋ ಗೊತ್ತಿಲ್ಲ. ಆದ್ರ ಇಸ್ರೇಲ್ನ ನಡೆ ಏನೈತಲ್ಲ, ಬ್ಲ್ಯಾಕ್ ಮೇಲ್ ಮಾಡೋ ದೇಶಗಳಿಗೆ ಪಾಠ ಹೇಳಿದಂಗ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.